ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ HRMS ಟು ESS ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಮತ್ತು ಆ ಆ್ಯಪ್ನಲ್ಲಿ ದೊರೆತಕ್ಕಂಥ ಸೇವೆಗಳು ಏನೇನು ಎಂಬತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುವ ಪ್ರಯತ್ನ ಮಾಡೋಣ. ಆತ್ಮೀಯರೇ, ತಾವು ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ತಾವು ಗಮನಿಸ್ತಾ ಇದ್ದೀರಿ HRMS ಟು ESS ಆ್ಯಪ್ ಅಂತೇಳಿ ಟೈಪ್ ಮಾಡ್ತೀರಿ. ಟೈಪ್ ಮಾಡಿ ಡೌನ್ಲೋಡ್ ಕೊಡ್ತೀರಿ. ಆ ಸಂದರ್ಭದಲ್ಲಿ ಇಲ್ಲಿ ನನಗೆ ಓಪನ್ ಅಂತ ಬರ್ತದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಹಾಗಾಗಿ ಇಲ್ಲಿ ಓಪನ್ ಅಂತ ಬರ್ತದೆ, ಇಲ್ಲಾಂದರೆ ಇನ್ಸ್ಟಾಲ್ ಅಂತ ಬರುತ್ತೆ. ಆ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಈ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ನೋಡಿ, ಈ ಆ್ಯಪ್ ಇನ್ಸ್ಟಾಲ್ ಆದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ESSಗೆ ಸ್ವಾಗತ ಅಂತೇಳಿ ನೀವು ಆಲ್ರೆಡಿ ಯೂಸರ್ ID ಮತ್ತು ಪಾಸ್ವರ್ಡನ್ನು, ಯೂಸರ್ ID KJD ನಂಬರೇ ಆಗಿರುತ್ತೆ, ನಿಮ್ಮ ಫಸ್ಟ್ KJD ನಂಬರ್ ಆಗಿರುತ್ತೆ. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಹೊಸ ಬಳಕೆದಾರರಾಗಿರೋದ್ರಿಂದ ನೀವು ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರಥಮ KJD ನಂಬರನ್ನು ಎಂಟ್ರಿ ಮಾಡ್ತೀರಿ. ಇಲ್ಲಿಗೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತೀರಿ. ನೋಡಿ, ಇಲ್ಲಿರ್ತಕ್ಕಂಥದ್ದನ್ನು ಈ ಭಾಗಕ್ಕೆ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿ ಮುಂದೆ ಅಥವಾ ನೆಕ್ಸ್ಟ್ ಅಂತ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಮುಂದೆ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ HRMSಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಸೆಂಟ್ ಸಕ್ಸಸ್ಫುಲಿ ಅಂತೇಳಿ ನಿಮ್ಮ ಫೋನ್ ನಂಬರ್ ಬರುತ್ತೆ. ಇಲ್ಲಿ 6 ಅಂಕಿಯ ಒಂದು OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಹೊಸ ಪೇಜು ಓಪನ್ ಆಗುತ್ತೆ. ಅಲ್ಲಿ ಏನು ಕೇಳುತ್ತಪ್ಪ ಅಂದರೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. 8 ರಿಂದ 16 ಡಿಜಿಟ್ಸ್ನ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊತೀರಿ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ತಮಗೆ ಆಲ್ರೆಡಿ ಗೊತ್ತಿದೆ. ಅದ್ರಾಗ ಮಿನಿಮಮ್ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಮಾಲ್ ಲೆಟರ್, ಒಂದು ನ್ಯೂಮರಿಕ್ ವರ್ಡ್ಸ್ ಅಂದರೆ ನಂಬರ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ @ ಅಂತೇಳಿ ಬರುತ್ತಲ್ಲ ಅದನ್ನು ಸೇರಿಸಿ ಮಿನಿಮಮ್ 8 ಡಿಜಿಟ್ಸ್ ಇರಬೇಕು. ಆ ಥರದ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀರಿ. ಕ್ರಿಯೇಟ್ ಮಾಡ್ಕೊಂಡ ನಂತರದಲ್ಲಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ ಮತ್ತೊಂದು ಕೆಳಗಡೆ ಬಾಕ್ಸ್ ಇರುತ್ತೆ. ಅದಕ್ಕೆ ಮೇಲ್ಗಡೆ ನೀವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀರಿ, ಕ್ರಿಯೇಟ್ ಮಾಡ್ಕೊಂಡದ ಪಾಸ್ವರ್ಡನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಆ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡ ನಂತರದಲ್ಲಿ ನಾವು ಈಗ ಈ ಆ್ಯಪ್ಗೆ ಲಾಗಿನ್ ಆಗಬೇಕು. ನೋಡಿ, ನಾನು ಪಾಸ್ವರ್ಡನ್ನು ಆಲ್ರೆಡಿ ಈಗ ಕ್ರಿಯೇಟ್ ಮಾಡ್ಕೊಂಬಿಟ್ಟೆ. ಮಾಡ್ಕೊಂಡ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಮೇಲ್ಭಾಗದಲ್ಲಿ ನಿಮ್ಮ ಪ್ರಥಮ KJD ನಂಬರನ್ನು ಎಂಟ್ರಿ ಮಾಡ್ತೀರಾ. ಅದೇ ಯೂಸರ್ ID ಆಗಿರುತ್ತದೆ. ಕೆಳಗಡೆ ಪಾಸ್ವರ್ಡನ್ನು ರಚಿಸಿಲ್ಲ, ಪಾಸ್ವರ್ಡ್ ಆಲ್ರೆಡಿ ನಾವು ರಚನೆ ಮಾಡ್ಕೊಂಡಿದ್ದೀವಿ. ಆ ಪಾಸ್ವರ್ಡನ್ನು ಇಲ್ಲಿಗೆ ಎಂಟ್ರಿ ಮಾಡ್ತೀವಿ. ಕೆಳಭಾಗದಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ. ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಇಲ್ಲಿಗೆ ಎಂಟ್ರಿ ಮಾಡಿ ಮುಂದೆ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀನಿ. ನೋಡಿ, ನೀವು ಲಾಗಿನ್ ಆಗುವಾಗಲೂ ಕೂಡ OTP ಬರುತ್ತೆ. ನೀವು ಯೂಸರ್ ID KJD ನಂಬರನ್ನು ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. 6 ಸಂಖ್ಯೆಯ ಕೋಡನ್ನು ಕಳಿಸಲಾಗಿದೆ. ನಮ್ಮ HRMSಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ನಿಮ್ಮದು ಪಾಸ್ವರ್ಡು OTP ಹೋಗುತ್ತೆ. OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಲಾಗಿನ್ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದೇ ಅಪ್ಲಿಕೇಶನಲ್ಲಿ ಎಲ್ಲ ಸೇವೆಗಳು ಒಂದು ಅನುಕೂಲಕರ ಸ್ಥಳದಲ್ಲಿ ನಿಮ್ಮ ಎಲ್ಲ ಉದ್ಯೋಗಿ ಸೇವೆಗಳನ್ನು ಸುಲಭವಾಗಿ ಪ್ರವೇಶಿಸಿ ಅಂತೇಳಿ ಕೆಳಭಾಗದಲ್ಲಿ ನೆಕ್ಸ್ಟ್ ಅಂತ ಇದೆ. ಆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಜೆಯನ್ನು ನಿರ್ವಹಿಸಿ, ನೆಕ್ಸ್ಟ್ ಕ್ಲಿಕ್ ಮಾಡಿ. ನಿಮ್ಮ ಸಾಲಗಳನ್ನು ಟ್ರ್ಯಾಕ್ ಮಾಡಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಪೇ ಸ್ಲಿಪ್ಪನ್ನು ವೀಕ್ಷಿಸಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅಂದರೆ ಇಷ್ಟೆಲ್ಲ ಸೇವೆಗಳು ಒಂದೇ ಆ್ಯಪ್ನಲ್ಲಿ ದೊರಕುತ್ತವೆ ಅಂಥೇಳಿ. ನೋಡಿ, ಈ ರೀತಿಯ ಒಂದು ಮುಖಪುಟ ನಿಮಗೆ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಕೆಳಭಾಗದಲ್ಲಿ ಮುಖಪುಟ ಅಂತ ಬರುತ್ತೆ, ಸೇವೆಗಳು ಅಂತ ಬರುತ್ತೆ, ಡಿಜಿಲಾಕರ್ ಬರುತ್ತೆ, ನನ್ನ ಪ್ರೊಫೈಲ್ ಅಂತ ಬರುತ್ತೆ. ನೀವು ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ಬರುತ್ತೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅಂತೇಳಿ ಬರುತ್ತೆ, ನಿಮ್ಮ ಪೇ ಸ್ಕೇಲ್ ಬರುತ್ತೆ, ನಿಮಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ಬರುತ್ತೆ. ಡಿಜಿಲಾಕರ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ನಾವು ಈಗ ನೇರವಾಗಿ ಸೇವೆಗಳಿಗೆ ಹೋಗ್ತೀವಿ. ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೇವೆಗಳಲ್ಲಿ ಏನೇನು ಸಿಗುತ್ತೆ ನೋಡೋಣ. ನೋಡಿ, ಈ ರೀತಿ ಸೇವೆಗಳು ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಸೇವೆಗಳು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ವೇತನ ಪಟ್ಟಿ ಸಿಗುತ್ತೆ.
ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟನ್ನು ನೀವು ನೋಡ್ಬೋದು. ನಾವು ಬೇರೆ ಒಂದು ಇದ್ರ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೋತಿದ್ವಲ್ಲ, ಈಗೆಲ್ಲ ಮಾಹಿತಿ ಕೂಡ ಇದೊಂದೇ ಆ್ಯಪ್ನಲ್ಲಿ ಸಿಗುತ್ತೆ. ನಂತರ ರಜಾ ಇರ್ತಕ್ಕಂಥದ್ದು, ನಿಮ್ಮ ELಗಳೆಷ್ಟು ಮತ್ತು ಯಾವ್ಯಾವ ರಜೆಗಳನ್ನು ನೀವು ಪಡ್ಕೊಂಡಿದ್ದೀರಾ ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಸಾಲ, ಅದು KJD ಲೋನ್ ಆಗಿರ್ಬೋದು, GPF ಲೋನ್ ಆಗಿರ್ಬೋದು, LIC ಲೋನ್, ಇವೆಲ್ಲ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ. ವಿಮೆ, KJD, GPF, LICಗೆ ಸಂಬಂಧಪಟ್ಟಂಥ ಪ್ರೀಮಿಯಮ್ಗಳೆಷ್ಟು, ಲೋನ್ಗಳೆಷ್ಟು, ಎಷ್ಟು ಡಿಡಕ್ಷನ್ ಆಗುತ್ತೆ, GIS ಎಷ್ಟು, ಎಲ್ಲ ಮಾಹಿತಿ ಸಿಗುತ್ತೆ. ಇದು ಸಹಾಯವಾಣಿ. ಇನ್ನು ವಸೂಲಾತಿ, ಮುಂಗಡ, ಈ FA ತಗೊಂಡಿರ್ತಾರಲ್ಲ ಅದು, ವಸೂಲಾತಿ, ಎಲ್ಲ ಮಾಹಿತಿಗಳು ಈ ಒಂದು ಆ್ಯಪ್ನಲ್ಲಿ ಸಿಗುತ್ತೆ. ಈಗ ನೋಡಿ, ತಾವು ಗಮನಿಸ್ಬೋದು, ನಾನು ವೇತನ ಪಟ್ಟಿ ಅನ್ನೋದನ್ನೆಲ್ಲ ಕ್ಲಿಕ್ ಮಾಡ್ತೀನಿ. ವೇತನ ಪಟ್ಟಿ ಮತ್ತೆ ಪ್ರಯತ್ನಿಸಿ ಅಂತ ಬರ್ತಾ ಇದೆ. ಇದರ ಅರ್ಥ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಇನ್ನು 1 or 2 ಡೇಸಲ್ಲಿ ಇದೆಲ್ಲದೂ ಕೂಡ ಸೆಟ್ರೇಟ್ ಆಗುತ್ತೆ. ನೆಕ್ಸ್ಟ್ ಈಗ ನಾನು ಸಾಲಗಳು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ 2 ಥರದ ಮಾಹಿತಿ ಬರುತ್ತೆ. ಒಂದು ಸಕ್ರಿಯ ಸಾಲಗಳು, ಈಗ ಆಲ್ರೆಡಿ ಇರ್ತಕ್ಕಂಥವು. ಮುಚ್ಚಿದ ಸಾಲಗಳು ನೋಡಿ, ಇಲ್ಲಿ ಯಾವುವು ಇಲ್ಲ ಅಂತೇಳಿ ಸಕ್ರಿಯ ಸಾಲಗಳು 1 ಅಂತೇಳಿ ತೋರಿಸುತ್ತೆ. ಅರ್ಥ ಆಗ್ತಿದೆಯಾ? ಈಗ ನಾನು ಆ ಸಕ್ರಿಯ ಸಾಲಗಳು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಮ್ಮ ಪೂರ್ತಿ ಮಾಹಿತಿಗಳು ಬರುತ್ತೆ. ಒಟ್ಟು ಪ್ರೀಮಿಯಮ್ ಅಂದರೆ ನೀವು ಈ ಯಾವ್ಯಾವುದಕ್ಕೆ KJD, LIC, GPF ಇವುಗಳಿಗೆ ಮತ್ತು ಈ ಎಲ್ಲವಕ್ಕೂ ಕೂಡ ಡಿಡಕ್ಟ್ ಆಗ್ತಕ್ಕಂಥ ಒಟ್ಟು ಪ್ರೀಮಿಯಮ್ ಎಷ್ಟು ಅಂತಕ್ಕಂಥ ಮಾಹಿತಿ ಇಲ್ಲಿ ಸಿಗುತ್ತೆ, ಮೇಲ್ಭಾಗದಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ KJD ಯಾವ್ಯಾವುದು, KJD ಎಷ್ಟು, LIC ಎಷ್ಟು, ಮೊದಲ ಒಂದು ಬಾಂಡಿಂದ ಎಷ್ಟು KJD ಪ್ರೀಮಿಯಮ್ಮು, 2ನೇ ಬಾಂಡಿಂದ KJD ಪ್ರೀಮಿಯಮ್ ಎಷ್ಟು, ಮತ್ತು LIC ಎಲ್ಲ ಸಂಪೂರ್ಣ ಒಟ್ಟು ಸೇರಿಸಿ ಒಟ್ಟು ಪ್ರೀಮಿಯಮ್ ಎಷ್ಟು ಡಿಡಕ್ಷನ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಸಿಗುತ್ತೆ. ಕೆಳಭಾಗದಲ್ಲಿ ಸಕ್ರಿಯ ವಿಮೆಯನ್ನು ವೀಕ್ಷಿಸಿ ಅಂತೇಳಿ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದಾಗ ನೋಡಿ, KJD ಪಾಲಿಸಿ, ಮೊದಲನೇ KJD ಯಾವುದು, ಪ್ರಾರಂಭದ ದಿನಾಂಕ ಯಾವುದು, LIC ಯಾವ್ಯಾವ ದಿನಾಂಕದಿಂದ ನೀವು ಶುರುವಾಯಿತು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ದೊರಕ್ತಾ ಹೋಗುತ್ತೆ. ನಂತರ ರಜಾ ಮಾಹಿತಿಯನ್ನು ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ EL ಎಷ್ಟು, HPL ಎಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತವೆ. ನೋಡಿ, ಮುಂಗಡ ಅನ್ನೋದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಯಾವ್ಯಾವ ಲೋನ್ಗಳಿದ್ದಾವೆ, FA ಎಷ್ಟು ಕಟ್ಟಾಗುತ್ತೆ, ಅಥವಾ ನೀವು GPF ಲೋನ್ ತೆಗೆದುಕೊಂಡಿದ್ರೆ ಅದು ಎಷ್ಟು ಕಟ್ಟಾಗುತ್ತೆ, ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ದೊರಕ್ತಾ ಹೋಗ್ತವೆ. ಒಟ್ಟಾರೆ ಈ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ನೋಡ್ಬೋದು. ಮುಚ್ಚಿದ ಮುಂಗಡಗಳು ಅಂತ ಏನು ಕಾಣುತ್ತೆ ಇಲ್ಲಿ, ನೀವು ಫೆಸ್ಟಿವಲ್ ಅಡ್ವಾನ್ಸ್ ಸುಮಾರು 2009ನೇ ಇಸ್ವಿಯಿಂದಲೂ ಕೂಡ ಎಷ್ಟೆಷ್ಟು ನೀವು FAಯನ್ನು ತೆಗೆದುಕೊಂಡಿದ್ದೀರಿ, ಎಷ್ಟೆಷ್ಟು ಸ್ಯಾಂಕ್ಷನ್ ಆಯಿತು, ಯಾವ್ಯಾವಾಗ ಕ್ಲೋಸ್ ಆಯಿತು ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ದೊರೆಯುತ್ತದೆ. ಒಟ್ಟಾರೆ ಈ ಆ್ಯಪನ್ನು ಓಪನ್ ಮಾಡ್ಕೊಂಡ ನಂತರದಲ್ಲಿ ಒಬ್ಬ ನೌಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ಈ ಒಂದು HRMS to ESS ಆ್ಯಪ್ನಲ್ಲಿ ದೊರಕುತ್ತೆ.